ಮಾಡಬೇಕಾದ್ದು ಹೊಣೆಗಾರಿಕೆ ಎಂಬುದನ್ನು ಅರಿತು ವ್ಯವಹರಿಸಿದೆ ಮತ್ತು ತೃಪ್ತಿಯನ್ನು ಉಂಟು ಸಾಕು. ನನ್ನ ಜೀವನದಲ್ಲಿ ಮರೆಯಲಾಗದಿರುವಂತಹ ಉಪಕಾರವನ್ನು ನೀವು ಮಾಡಿದ್ದೀರಿ. ಅದು ನಿನ್ನ ದೊಡ್ಡ ಗುಣ. ಕೆಲವಷ್ಟು ಕಷ್ಟಗಳ ಸಂದರ್ಭದಲ್ಲಿ ಈ ಪ್ರಪಂಚದಲ್ಲಿ ದೇವರೇ ಇಲ್ಲ ಎಂದಾಗಿ ಕೆಲವೊಮ್ಮೆ ನಾವೆಲ್ಲರೂ ನಿರ್ಧಾರಕ್ಕೆ ಬರುವುದಿರ್ತದೆ. ಹಾಗೆ ತಿಳಿದುಕೊಳ್ಳುವುದು ಶುದ್ಧ ಅಪರಾಧ. ಯಾಕೆ ಗೊತ್ತಾ? ಯಾಕೆ? ಒಂದು ಕಾಲ ಇತ್ತಂತೆ, ಭಗವಂತನೇ ತೆರೆಗಿಳಿದು ಬಂದು ಭಕ್ತರ ಕಷ್ಟವನ್ನು ದೂರ ಮಾಡುತ್ತಾ ಇದ್ದ. ಕಾಲಗಳು ಕಳೆಯುತ್ತಾ ಇದ್ದ ಹಾಗೆ ಮಾನವ ರೂಪದಲ್ಲಿ ಭಗವಂತ ಧರೆಯಲ್ಲಿ ಕಾಣಿಸಿಕೊಳ್ತಾನೆ ಎಂಬ ಸತ್ಯವನ್ನು ನಾವು ಅರ್ಥೈಸಿಕೊಂಡವು. ನನಗೆ ಸಾಕ್ಷಿ ಆಯಿತು. ಹೇಗಾಯ್ತು? ಇವತ್ತು ನೀವು ನನ್ನನ್ನು ಬಂದು ರಕ್ಷಣೆ ಮಾಡಿದಂತ ಹೇಳಿದ್ರೆ ಸಾಕ್ಷಾತ್ ವಿಶ್ವನಾಥನೇ ಧರೆಗಿಳಿದು ಬಂದಾಗ. ಅಷ್ಟೆಲ್ಲ ಎತ್ತರಕ್ಕೆ ನನ್ನನ್ನು ಏರಿಸುವುದೇನೆ. ನಮ್ಮಲ್ಲಿ ಪ್ರಧಾನ ನೀವೇ ಸ್ವಾಮಿ, ಇರಬಹುದು. ನಮ್ಮ ನಾಯಕರು ನೀವಿದ್ದೀರಿ. ನಾಯಕರಂತ ಹೇಳಿ ನಿಮ್ಮ ಹಾಗೆ ಇರಬೇಕು. ಕೆಲವಷ್ಟು ಗ್ರಾಮದಲ್ಲಿ ಕೆಲವಷ್ಟು ಊರಿನಲ್ಲಿ ನಾಯಕರಂತ ಕರೆಸಿಕೊಳ್ಳುವಂತ ವ್ಯಕ್ತಿಗಳು ಬಹಳಷ್ಟು ಮಂದಿಯನ್ನು ನಾವು ಕಾಣುವುದಕ್ಕೆ ಸಿಗ್ತದೆ. ಹಾಗಂತ ಯಾವ ನಾಯಕರು ಜನರ ಸಂಕಷ್ಟ ಏನುಂಟು ಎನ್ನುವುದಾಗಿ ಕಾಣುವುದಕ್ಕೆ ಬರುವುದಿಲ್ಲ ಅಂತ ಹೇಳಿ ನಾಯಕತ್ವದ ಮೌಲ್ಯವೇ ಅವರಿಗೆ ಅರ್ಥ ಆಗಲಿಲ್ಲ ಅಂತ ಮತ್ತೆ ಹೇಗೆ ಕೆಲಸ ಮಾಡ್ತಾರೆ ಅಲ್ವೇ? ಜನಮಾನಸದಲ್ಲಿ ಚಿರಸ್ಥಾಯಿಯಾಗಿ ಉಳಿಯುವಂತ ಕೆಲಸವನ್ನು ಅವರು ಮಾಡ್ತಾರಂತಾದ್ರೆ ನಾಯಕತ್ವವು ಶಾಶ್ವತವಾಗಿ ಉಳಿತದೆ. ನಾಯಕತ್ವದ ಬೆಲೆಯೂ ಅವರಿಗೆ ಅರ್ಥ ಆಗುತ್ತದೆ. ಆದ್ರೆ ಅವ ಎಂತ ದುಷ್ಟ ನೋಡಿ, ಅವ ಯಾರದ್ದು ಗೊತ್ತಿಲ್ವಾ? ಯಾರೋ ಏನು ಬಂದವನ ನನ್ನ ಸೀರೆಯ ಸೆರಗನ್ನು ಹಿಡಿದು ಎಳೆದಿದ್ದಾನೆ. ಹೆಣ್ಣಿನ ಸೀರೆಯ ಸೆರಗಿನ ಬೆಲೆ ಏನೆನ್ನುವುದಾಗಿ ಆ ಮೂರ್ಖನಿಗೆ ಹೇಗೆ ಗೊತ್ತಿರುವುದಕ್ಕೆ ಸಾಧ್ಯತೆ ಉಂಟು? ಹೆಣ್ಣಿನ ಮಾನ ಮುಚ್ಚಿಕೊಳ್ಳುತ್ತ ಪ್ರಧಾನವಾದ ಸೊತ್ತೆ ಸೀರೆಯ ಸೆರಗು, ಅಳುವ ಕಂದಮ್ಮಗಳಿಗೆ ಜೋಲಿಯಾಗುವುದು ಸೀರೆಯ ಸೆರಗು, ನಗುವ ಕಂದಮ್ಮಗಳಿಗೆ ಕಾಲಿಯಾಗುವುದು ಸೀರೆಯ ಸೆರಗು. ಹೆಣ್ಣಾದವಳ ತಾಯ್ತನ ಜೋತಕವಾದ ತನ್ನ ಎದೆಯನ್ನು ಮುಚ್ಚಿಕೊಳ್ಳುವುದಕ್ಕೆ ಇರುವಂತ ಸೆರಗಿನ ಇದರ ಮಹತ್ವಕ್ಕೆ ನರಿಯದೆ ಹಿಡಿದು ಎಳೆದಿದ್ದಾನೆ. ಇದನ್ನೆಲ್ಲ ಇವರಲ್ಲಿ ಕಣ್ಣಾರೆ ಕಂಡವರಿದ್ದಾರೆ. ಇನ್ನು ಮದುವೆಯಾಗದಿರುವಂತ ಹೆಣ್ಣು ನಾನಿದ್ದೇನೆ. ಇದರ ಕಂಡ ಮೇಲೆ ಯಾವ ಗಂಡು ನನ್ನ ಮದುವೆಯಾಗುವುದಕ್ಕೆ ಬರುವುದಕ್ಕೆ ಸಾಧ್ಯತೆ ಉಂಟು ಹೇಳಿ? ಅಂದ್ರೆ ನಾನು ನನ್ನವರೆನ್ನುವುದಾಗಿ ಬೇಕು ಸ್ವಾಮಿ. ಮದುವೆ ಮಾಡಿಸುವುದಕ್ಕೆ ನನಗೆ ಯಾರು ಇಲ್ಲ, ನಾನೊಬ್ಬಳು ಅನಾಥಿ ಆದ ಅಂತ ಚಿಂತೆ ನನಗೆ. ಹೇ ಮನೋಹರ ಕೇಳು ಒಂಟಿಯಾದಂತ ಹೆಣ್ಣು ಒಂದು ಮನೆಯಲ್ಲಿ ವಾಸ ಮಾಡಿದ್ರೆ ಕೆಟ್ಟ ಕಾಮಾಂಧರ ಕಣ್ಣು ಸಹಜವಾಗಿ ಅವಳ ಮೈ ಮೇಲೆ ಬೀಳುತ್ತದೆ. ಆವಾಗ ಏನಾಗಬೇಕು? ಸಮರ್ಥರಾದಂತಹ ಗಂಡೊಬ್ಬರ ಆಶ್ರಯ ಆಸರೆ ಅವಳಿಗೆ ದೊರಕಿತು ಅಂತಾದ್ರೆ ಅವಳ ಬದುಕಿನಲ್ಲಿ ಯಾವ ಅಪಾಯಗಳು ಬರುವುದಕ್ಕೆ ಸಾಧ್ಯ ಇಲ್ಲ. ಹೇಳಿಕೊಂಡಿಯಲ್ಲ ನೀನು, ನಾನೊಬ್ಬ ಅನಾಥ ಎಂಬ ಹಾಗೆ. ಈ ಪ್ರಪಂಚದಲ್ಲಿ ಯಾರೂ ಅನಾಥರಲ್ಲ. ಹುಟ್ಟಿಸಿದ ದೇವರ ಹುಲ್ಲನ್ನ ಯಾವ ಕಾಲಕ್ಕೂ ಮೇಲಿಸುವುದಿಲ್ಲ. ಭಗವಂತನ ಸೃಷ್ಟಿಯಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯ ಬದುಕು ಹೀಗೆ ಸಾಗಬೇಕು ಎನ್ನುವ ಹಾಗೆ ವಿಧಾತ ಲಿಖಿತ ರೂಪದಲ್ಲಿ ಮೊದಲೇ ಬರೆದು ಕಳುಹಿಸಿಕೊಟ್ಟಿರ್ತಾನೆ. ಅವನ ಎಣಿಕೆಯ ಹಾಗೆ ನಮ್ಮ ಬದುಕು ಸಾಗಬೇಕೇ ವಿನಃ ನಮ್ಮ ಸಂಕಲ್ಪದ ಹಾಗೆ ನಮ್ಮ ಜೀವನ ಸಾಗುವುದಕ್ಕೆ ಸಾಧ್ಯ ಇಲ್ಲ. ಮಾತ್ರವಲ್ಲ, ಬದುಕಿನಲ್ಲಿ ಬರಬಹುದಾದ ವಿಪತ್ತುಗಳನ್ನ ಎದುರಿಸುತ್ತಾ ಮನೋಸ್ಥೈರ್ಯ ಭಗವಂತ ನಮಗೆ ಕೊಡಲಿ ಎನ್ನುವ ಹಾಗೆ ನಾವು ಭಗವಂತನಲ್ಲಿ ಪ್ರಾರ್ಥಿಸಬೇಕೇ ವಿನಃ ನಿರಾಶಾದಾಯಕವಾದ ಬದುಕನ್ನ ಯಾವ ಕಾಲಕ್ಕೂ ಸಾಗಿಸುವುದು ತರವಲ್ಲ. ನೀನು ಎಣಿಸಿರಬಹುದು ನನ್ನವರು ಯಾರು ಇಲ್ಲ ಎಂಬ ಹಾಗೆ. ಅವನು ಕೆಲಸ ಮಾಡೋಣ, ನಿನ್ನನ್ನು ಇಲ್ಲೇ ಕೈ ಬಿಟ್ಟು ಹೋಗ್ತೇನೆ ಅಂತ ಭಾವಿಸಬೇಡ. ನಿನ್ನ ಕೂಗನ್ನ ಕೇಳಿ ನಿನ್ನ ಮಾನವ ಪ್ರಾಣವನ್ನು ಕಾಯುವುದಕ್ಕೆ ಓಡೋಡಿ ಬಂದವರಿದ್ದೇನೆ. ಮನೆಯಲ್ಲುಂಟು ಅಂತ ಹೇಳು, ಅದಕ್ಕೆ ಬೇಕಾಗಿ ದಾರಿಯನ್ನು ತೋರಿಸು, ಅಲ್ಲಿ ತನಕ ಬಂದು ಮುಟ್ಟಿಸಿ ಹಿಂತಿರುಗಿ ಬರ್ತೇನೆ. ಬೇಡ ಯಾಕೆ? ನೀವು ಮಾಡಿದ ಉಪಕಾರವೇ ಸಾಕು. ನನ್ನ ಜನ್ಮದಲ್ಲಿ ಖಂಡಿತ ನಾನು ಮರೆತು ಹೋಗುವುದಕ್ಕೆ ಸಾಧ್ಯತೆ ಇಲ್ಲ. ಹಾಗಂತ ನಾನು ಆಸೆ ಪಡುವುದು ಇಷ್ಟನ್ನೇ, ದಿಕ್ಕಿಲ್ಲದಿರುವಂತ ನನ್ನ ಪಾಲಿಗೆ ದಿಕ್ಕಾಗಿ ಒಂದು ಗಂಡನಾಗಿ ಬಂದದಿದ್ರೆ ನನಗಿಂತ ಸಮಸ್ಯೆಗಳು ಎದುರಾಗಿ ಬರುವುದಿಲ್ಲ. ನನ್ನಂತ ಹೆಣ್ಣಂತೆ ಯಾವ ಗಂಡು ಮದುವೆ ಆಗ್ತಾನೆ ಹೇಳಿ? ನಿಜವಾಗಿ ನನ್ನ ಕುಲ ಸ್ವಭಾವ ನನಗೆ ಪ್ರಿಯವಾಯಿತು. ಯಾಕೆ ಈ ಪ್ರಪಂಚದಲ್ಲಿ ನಮಗೆ ಕೆಲವಷ್ಟು ಮಂದಿಗಳು ಕಾಣಸಿಗ್ತಾರೆ. ಹಾಗೆ ಗೊತ್ತಾ, ನಾವು ನಮ್ಮಷ್ಟಕ್ಕೆ ಬದುಕಬೇಕು, ಯಾರ ನಿರ್ಬಂಧವೂ ನಮಗೆ ಇರಬಾರದು ಎನ್ನುವ ಹಾಗೆ ಯೋಚನೆ ಮಾಡುವರು ಸಿಗ್ತಾರೆ. ಆದ್ರೆ ನೀನ್ ಮಾತ್ರ ಹಾಗಲ್ಲ. ಒಬ್ಬ ಗಂಡನಾಗಿ ಬಂದದ್ದಿದ್ರೆ ನನ್ನ ಬದುಕು ಎಷ್ಟು ಬಂಗಾರವಾಗ್ತಾ ಇತ್ತು ಎನ್ನುವ ಹಾಗೆ. ಇನ್ನೊಂದು ಮಾತ್ರ ಹೇಳಿದೆಯಲ್ಲ, ನನ್ನನ್ನು ಯಾರ ಮದುವೆ
ಮದುವೆ ಆಗುತ್ತಾರೆ ಆ ಕೀಳರಿಮೆಯ ಭಾವನೆ ಎನ್ನುವುದು ಯಾವ ಕಾಲಕ್ಕೂ ಮನಸ್ಸಿನ ಇಟ್ಟುಕೊಳ್ಳಬೇಡ. ಒಂದು ಗಂಡಿಗೆ ಒಂದು ಹೆಣ್ಣು, ಒಂದು ಗಂಡಿಗೆ ಇನ್ನೊಂದು ಹೆಣ್ಣು ಮೊದಲೇ ಭಗವಂತ ಬರೆದು ಕಳಿಸಿರ್ತಾರೆ. ಅವರ ಅರುಣಾನುಬಂಧ ಎಂಬ ಹಾಗೆ ಯಾರ್ಯಾರನ್ನು ಮದುವೆ ಆಗುತ್ತ ಯೋಗ ಎಲ್ಲೆಲ್ಲಿ ಪ್ರಾಪ್ತವಾಗುತ್ತದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಈ ನಿನ್ನ ಮನಸ್ಥಿತಿಯನ್ನು ಕಂಡಾಗ ನನಗೆ ಹೀಗೆ ಅನಿಸಿದ್ದು, ನಾನೇ ಒಂದು ದೃಢ ಸಂಕಲ್ಪವನ್ನು ಮಾಡಬೇಕು ಎನ್ನುವ ಹಾಗೆ. ಯಾವ ರೀತಿಯಲ್ಲಿ? ನಿನ್ನ ಬದುಕಿಗೆ ಒಂದು ಭದ್ರವಾದ ನೆಲೆಯನ್ನು ಕಲ್ಪಿಸೋಣ ಎಂದು. ಯಾವ ರೀತಿಯಲ್ಲಿ ಅಂತ ಬೇಕಾ? ನೀನು ನನ್ನ ಮದುವೆ ಆದ್ರೆ? ನೀವು ನನ್ನ ಮದುವೆ ಆದ್ರೆ? ಹೌದು. ಅಬ್ಬಾ, ಬಿಸಿ ತುಪ್ಪ ನನ್ನ ಪಾಲಿ ಕೊಟ್ಟಾಗಾಯ್ತು ನೋಡಿ. ನುಂಗಿದ್ರೆ ನಾಭಿ ಸುಡ್ತದೆ, ಉಗುಳಿದ್ರೆ ತುಪ್ಪ ಕೆಡ್ತದೆ. ಸರಪಂಚನ ಮಗನೇ ಬಂದು ಮದುವೆ ಆಗ್ತೀಯ ಎಂಬುದಾಗಿ ಕೇಳಿದಾಗ ಯಾವ ಹೆಣ್ಣು ಆಗುದಿಲ್ಲ ಅಂತ ಹೇಳ್ತಾಳೆ. ನೀನು ಅನುಮಾನಿಸುವುದ್ಯಾಕಾಗಾದ್ರೆ? ನಾನು ಕುಲಹೀನ ಇದ್ದೇನೆ, ನನ್ನನ್ನು ಮದುವೆ ಆದ್ರೆ ಜನರೆಲ್ಲರೂ ಏನು ಹೇಳಲಿಕ್ಕಿಲ್ಲ ಎನ್ನುವುದಾಗಿ ಆಲೋಚನೆ ಮಾಡಿದ್ರ? ಕುಲ ಕುಲ ಕುಲವೆಂದು ಹಾಡಿದಿರಿ, ಕುಲದ ನೆಲೆಯೇನಾದ್ರೂ ಬಲ್ಲಿ ರಾಜನಾಡಿದ ಮಾತು. ಸ್ತ್ರೀ ಮೂಲ, ನದಿ ಮೂಲ, ಋಷಿ ಮೂಲವನ್ನ ಕೆದಕುವುದಕ್ಕೆ ಹೋಗುವುದು ಬುದ್ಧಿವಂತರ ಲಕ್ಷಣ ಅಲ್ಲ ಅಂತ ಹೇಳಿದ್ದಾರೆ. ಮಾತ್ರವಲ್ಲ, ನೀನು ಕುಲಹೀನ ಇರಬಹುದು, ನಾನು ಉಚ್ಚ ಕುಲದವನಿರಬಹುದು. ಹಾಗಂತ ಶಾಸ್ತ್ರಕಾರರ ಮಾತನ್ನು ನೀನು ಕೇಳಿಲ್ವಾ? ಶ್ರೇಷ್ಠ ಜಾತಿಯ ಗಂಡು ಮಗನೊಬ್ಬ ಕೀಳು ಕುಲದ ಹೆಣ್ಣನ್ನು ಮದುವೆಯಾದ್ರೆ ಯಾವ ಅಪರಾಧವೂ ಇಲ್ಲ, ಆ ನೆಲೆಯಲ್ಲಿ ನಾನು ಮದುವೆ ಆಗ್ತೇನೆ. ಹಾಗಾದ್ರೆ ನಾನು ಮದುವೆ ಆಗುದಕ್ಕೆ ಹೋಗ್ತೇನೆ. ಸರಿ, ಆದ್ರೆ ಸರ್ಪಂಚರನ್ನು ಮದುವೆ ಆಗುದಕ್ಕೆ ಬರುವಂತಹ ವಧುವಿಗೆ ಉಟ್ಕೊಂಡು ಬರ್ಲಿಕ್ಕೆ ಒಂದು ಚಂದದ ಸೀರೆ ಇಲ್ಲದೆ ಹೋಯ್ತು ಗೊತ್ತಾ? ಈಗ ನಿಜವಾದ ನಿನ್ನ ಮನಸ್ಥಿತಿ ಅರ್ಥ ಆಯ್ತು. ಏನು? ನನ್ನನ್ನು ಮದುವೆ ಆಗ್ಲಿಕ್ಕೆ ಮನಸ್ಸಿಂದ ಹೋದಲ್ಲ, ನೀನು ಉಟ್ಕೊಂಡು ಬರ್ಲಿಕ್ಕೆ ಬಟ್ಟೆ ಸೀರೆ ಅಂತ ವಿಷಯ. ಅಯ್ಯೋ, ನಮ್ಮ ಹೆಣ್ಮಕ್ಳು ಸೀರೆ ಅಂದ್ರೆ ಆಯ್ತಪ್ಪ ನಮಗೆ. ನೀನು ಯೋಚಿಸುದು ಬೇಡ. ಏನು? ಮದುವೆ ಆಗುದು ರಾಜಕುಮಾರನನ್ನು ನಿನ್ನ ಬದುಕಿಗೆ ಎಷ್ಟು ಬೇಕು ಅಷ್ಟನ್ನು ನಾನೇ ಬದುಕಿಸಿಕೊಡ್ತೇನೆ.